ಸದನವನ್ನು ಸನ್ಮಾನ್ಯ ಸದಸ್ಯರೇ, ಈಗಾಗಲೇ ರಾಹುಲ್ ಗಾಂಧಿ ಮನೆಗೋಯ್ತು, ಬಹಳಷ್ಟು ಮಾನ್ಯ ಅಧ್ಯಕ್ಷರೇ ರಾಹುಲ್ ಗಾಂಧಿ ಮನೆಗೋಯ್ತು. ಒಂದು ನಿಮಿಷ ರಾಹುಲ್ ಗಾಂಧಿ ಮನೆಗೋಯ್ತು. ಹೇಳೈತೆ ಕಟ್ಟಕ್ಕೆ ಹೋಗಲ್ಲ. ನಾವು ಉತ್ತರ ಕೊಡಕ್ಕೆ ರೆಡಿ ಇದೀವಿ, ಪ್ರಶ್ನೆ ಕೇಳಕ್ಕೆ ಯಾಕಿತ್ತು? ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಆಯ್ತು, ಈಗ ಧಿಕ್ಕಾರ ಸಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡ್ವಿ. ಸದನ ನಡೆಸಿ. ನಿಮ್ಮ ಮನವಿಗೆ ಗೌರವ ಕೊಡ್ತಾ ಇದ್ದೀರಿ. ಬಹಳಷ್ಟು ಶಾಸಕರ ಒತ್ತಡ ಇದೆ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಸದನಕ್ಕೆ ಬಂದಿದ್ದಾರೆ. ಸದನ ನಡೆಯಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಜನರಿಗೆ ಹೋಗ್ಬೇಕನ್ನೋ ಅವಕಾಶ ಮಾಡಿಕೊಡಿ. ಸದನ ನಡೆಸ್ರಿ. ಸದನ ನಡೆಸಿ. ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ, ವ್ಯಕ್ತಿ ಮುಖ್ಯ ಅಲ್ಲ, ಸದನ ಮುಖ್ಯ ಇಲ್ಲಿ. ಸದನ ನಡೆಸಬೇಡಿ ನೀವು. ವ್ಯಕ್ತಿಗಲ್ಲ ಸದನ, ವ್ಯಕ್ತಿಗಲ್ಲ ಸದನ ನಡೆಸ್ತಾ ಇರೋದಕ್ಕೆ ದಯವಿಟ್ಟು ಸನ್ಮಾನ್ಯ ನೋಡಿ. ಎಲ್ಲ ಸದಸ್ಯರೇ, ಇವರು ಇವತ್ತು ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡೋದು ಬಿಟ್ಟು ಇವರ ಮನೆಗೋಯ್ತು, ಸದನದ ಸಮಯವನ್ನು ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸದನಕ್ಕೆ ಬಂದು ಜನರ ಆಶೋತ್ತರಕ್ಕೆ ಪ್ರತಿಬಿಂಬಿಸಲು ಬಿಟ್ಟು ಸತ್ತೋಗಿರೋ ಇಶ್ಯೂ ಅದು. ಸದಸ್ಯರು ಒತ್ತಡ ಇದೆ. ಪ್ರಾರಂಭ ಮಾಡಬೇಕು. ಅದಕ್ಕೆ ಇವತ್ತು ಒಂದು ಸದನವನ್ನ ಬಲಿ ಸೂಚನೆ ಇರ್ತಕ್ಕಂಥ ಬರಗಾಲದ ಬಗ್ಗೆ ಸೂಚನೆ ಕೊಡ್ಲಿಕ್ಕೆ ನಿಡುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರಗಾಲನೇ ಘೋಷಣೆ ಮಾಡಿಲ್ಲ ಇನ್ನ. ಕಾಂಗ್ರೆಸ್ನವರ ಮನೆಗೋಯ್ತು. ಇಂತಹ ಪರಿಸ್ಥಿತಿ ಬಗ್ಗೆ ಮಾಡಿ ಚರ್ಚೆ ಮಾಡಕ್ಕೆ ಬರಗಾಲ ಪರಿಸ್ಥಿತಿ ಅನುಗುಣವಾಗಿ ಬರಗಾಲ ಘೋಷಣೆ ಮಾಡಿ ಚರ್ಚೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ವಿಚಾರವಾಗಿ ಇವ್ರಿಗೇನಾದ್ರೂ ಧೈರ್ಯ ಇದ್ರೆ ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಸರ್ಕಾರ ಹಾಗೂ ನಡವಳಿಕೆ ನಿಯಮ 60ನೇ ನಿಯಮದ ಮೇರೆಗೆ ಕಾಂಗ್ರೆಸ್ನವರ ಈ ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಈ ಕೆಳಕಂಡ ನಿರ್ವಹಣೆ ಸೂಚನೆಯನ್ನ ಕೊಡುತ್ತೇನೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ 171 ತಾಲೂಕುಗಳಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಇದರಿಂದಾಗಿ ಗ್ರಾಮಗಳಲ್ಲಿ ತೀವ್ರತರವಾದ ಕುಡಿಯುವ ನೀರು ಜಾನುವಾರುಗಳಿಗೆ ತೊಂದರೆ ಆಗಿದೆ. ಜಾನುವಾರು ಮೇವು ಅಭಾವ ಉಂಟಾಗಿದ್ದು ಗ್ರಾಮಾಂತರ ಪ್ರದೇಶದಲ್ಲಿರುವ ಕುಡಿಯುವ ನೀರಿನ ಯೋಜನೆಗಳು ಈ ಬರ ಪರಿಹಾರ ಕಾರ್ಯಕ್ರಮಗಳು ಇಂಥವೆಲ್ಲ ಕೆಲಸ ಕಾರ್ಯಗಳು ಇವತ್ತು ಒಂದು ಮಹತ್ವದ ಚರ್ಚೆಯನ್ನ ಆಗಬೇಕು ಅನ್ನುವ ನಿಡುವಳಿ ಸೂಚನೆಯನ್ನ ರಾಹುಲ್ ಗಾಂಧಿ ಮನೆಗೋಯ್ತು, ಸನ್ಮಾನ್ಯ ರಾಹುಲ್ ಗಾಂಧಿ ಮನೆಗೋಯ್ತು. ಎಚ್.ಡಿ. ರೇವಣ್ಣ ಅವರು ಮತ್ತು ಅನೇಕ ಸದಸ್ಯರು ಇದಕ್ಕೆ ರುಜುವಾಯಿ ಕೊಟ್ಟಿದ್ದಾರೆ. ನಾನು ಇದನ್ನ ಈ ನಿಡುವಳಿ ಸೂಚನೆಯನ್ನ ರೂಲ್ ನಂಬರ್ 69ಗೆ ಪರಿವರ್ತನೆ ಮಾಡಿ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಇಲ್ಲ, ನಾವೇನು ಕೇಳೇ ಇಲ್ಲ, ಅಧ್ಯಕ್ಷರೇ. ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ನೋಟಿಸ್ ಅನ್ನ ತಾವು ಅವ್ರಿಗೆ ಬೇಡ ಅಂತಂದ್ರೆ ತಿರಸ್ಕಾರ ಮಾಡಿ. ನಮ್ ಕಡೆ ಅವರು ಕೊಟ್ಟಂತ ನೋಟಿಸ್ ರೂಲ್ ನಂಬರ್
ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಕಾಂಗ್ರೆಸ್ ವಾಪಸ್ ಸರ್ಕಾರಕ್ಕೆ ತಗೊಳ್ಳಿ. ಧಿಕ್ಕಾರ. ಅವ್ರಿಗೆ ಆಸಕ್ತಿ ಇಲ್ಲ ಅಂದ್ರೆ ಬೇಡ. ಭ್ರಷ್ಟ ಕಾಂಗ್ರೆಸ್ ಧಿಕ್ಕಾರ. ಅವರು ತಮಗೆ ಪದವಿ ಕೊಡ್ತಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಪ್ರಾರಂಭ ಮಾಡಿ ಪ್ರಾರಂಭ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಈಗ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಚರ್ಚೆ ಇದೆ. ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದೇನೆ. ಗೈಡ್ ಮಾಡ್ರಿ ಅವರಿಗೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಧಿಕ್ಕಾರ. ಅನ್ಯಾಯ ಅನ್ಯಾಯ. ಅಲ್ಲ, ನಿಮಗೆ ಅದೇ ಸರಿ. ನಿಮಗೆ ಅದೇ ಸರಿ. ನೀವು ಆಡೋದಕ್ಕೆ ಅವ್ರು ಮಾತಾಡೋದೇ ಸರಿ. ನಿಮಗೆ ರೂಲ್ಸ್ ಇದೆ. ನಿಮಗೆ ರೂಲ್ಸ್ ಇದೆಯಾ? ನಿಮಗೆ ಯಾವ್ದಾದ್ರು ರೂಲ್ಸ್ ಇದೆಯಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನಿಮಗೆ ಸರಿಯಾದ ಔಷಧಿ ಅವ್ರು ಕೊಟ್ಟಿದ್ದಾರೆ. ಅನ್ಯಾಯ ಮಾಡಿದ್ದುಂಡ ಮಾರಾಯ. ನೀವು ಆಡೋ ಆಟಕ್ಕೆ ಅವರು ಸರಿಯಾಗಿ ಮದ್ದು ಕೊಟ್ಟಿದ್ದಾರೆ. ಮಾಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸುರೇಶ್ ಬಾಬು ಅವ್ರು ಚಾಲು ಮಾಡಿ. ಕಾಂಗ್ರೆಸ್ ಹೌಸ್ ಆರ್ಡರ್ನಿಂದ ಎಲ್ಲರೂ ಭಾಗವಹಿಸಬೇಕು. ಹೌಸ್ ಆರ್ಡರ್ನಿಲ್ಲ. 172 ತಾಲೂಕಲ್ಲಿ ಬರ ಇದೆ. ದಯಮಾಡಿ ಎಲ್ಲ ಇದನ್ನ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀರ. ಅವರಿಗೆ ಚರ್ಚೆ ಈಗ ಎಲ್ಲರೂ ಅದನ್ನ ಮಾಡಕ್ ನೀವು ಅವ್ರು ಇಟ್ಕೊಂಡು ರೂಲ್ಸ್ ಇಲ್ಲ ಚರ್ಚೆ ಮಾಡೋಣ ಅಂತೀರ. ಏನ್ ಮಾಡಕ್ ಸಾಧ್ಯ? ನೀವು ಮಾಡಂಗಿಲ್ಲ ಅಂದ್ರೆ ಈ ಕಡೆ ಅವಕಾಶ ಕೊಡ್ತೀವಿ. ಎಲ್ಲಿದೆ ತೋರಿಸಿ. ಎಲ್ಲಿದೆ ರೂಲ್ಸ್ ಬುಕ್ಕಲ್ಲಿ? ರೂಲ್ ಹೇಳೈತೆ. ನೀವೇ ಅವ್ರ ರೂಲ್ ಮೇಲೆ ಮಾಡ್ತೀರಾ? ನೀವು ನಡೆಸಿ. ಅದ ಹೆಂಗ್ ನಡೆಸಿ ನೋಡೋಣ. ರೂಲ್ ಬುಕ್ಕಲ್ಲಿ ನಾವು ಹೇಳಿದ್ರೆ ನಮ್ಗೆ ರೂಲ್ ಇಲ್ಲ. ಇವರ ದುಂಡಾವರ್ತನೆ ಯಾವ ರೂಲ್ ಬುಕ್ಕಲ್ಲಿ ಇದೆ? ಇವರು ಇವತ್ತು ರಾಜಕೀಯ ಲಾಭಕ್ಕೆ ಸದನವನ್ನ ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಯಾವ ರೂಲ್ ಬುಕ್ಕಲ್ಲಿದೆ? ತೋರಿಸ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.